ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು ನಮ್ಮ ಸಂಸ್ಕೃತಿ ಕಲಾಚಾರವನ್ನ ಪ್ರತಿನಿಧಿಸುವಂತಹ ಉತ್ಕೃಷ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈ ಎಲ್ಲ ಒಂದು ವಿಷಯಗಳ ಹೂರಣವೇ ನಿಮ್ಮ ನೆಚ್ಚಿನ ಸುತ್ತಮುತ್ತ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ. ಬೆಂಗಳೂರು ದೂರದರ್ಶನ ಕೇಂದ್ರ ಚಂದನ ವಾಹಿನಿಗೆ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಸಚಿವರು ಹಾಗೂ ಮಾನ್ಯ ಸಚಿವರು ಸಂಸದೀಯ ವ್ಯವಹಾರಗಳು ಡಾಕ್ಟರ್ ಎಲ್ ಮುರುಗನ್ ರವರು ಭೇಟಿ ನೀಡಿ ವಾಹಿನಿಯ ಆವರಣದಲ್ಲಿ ಸಸಿಯನ್ನ ನೆಟ್ಟು ಪೋಷಿಸುವ ಮುಖೇನ ವಾಹಿನಿಯ ಸಿಬ್ಬಂದಿ ವರ್ಗದವರೊಂದಿಗೆ ಮಾತನಾಡಿ ವಾಹಿನಿಯ ಎಲ್ಲ ವಿವಿಧ ಇಲಾಖೆಗಳನ್ನ ಪರಿವೀಕ್ಷಿಸಿ ಎಲ್ಲರೊಂದಿಗೆ ಸಂವಾದವನ್ನ ಚರ್ಚೆಯನ್ನ ನಡೆಸಿ ಶುಭ ಕೋರಿದರು. ಈ ವಿಶೇಷ ದೃಶ್ಯಾವಳಿಗಳು ನಿಮಗಾಗಿ. Studios. What is this? This is news director's room, sir. This is social media. Graphics and office other works. E-office works. So 8 cameramen are with you. It's not of equal. So dress to makeup. Set of it. What are the in-house programs are there with you? You are doing your only 5.5 rooms. One program is called Gana Gallery, 3D, Cinefilms. This library, smaller digitalized reverse. Almost digitalized. 99%. This is a library. So mostly cassettes or digital कर दिया है? BRD, Blu-ray disc. This all cassettes. This is a DVC सर. ये पहले का पुराना है सर, अभी यूज नहीं हो रहा है ये. अभी BRD आया है. नहीं, this is digitalized किया हाँ, नहीं किया? digitalized किया सर. Floor manager. It's a creative job, sir. So you need separate rooms. With the producer, they'll sit and edit, sir.
can see raw material, sir. It's a very good quality, but while take casting is reducing. Okay, thank you. ಬೆಂಗಳೂರಿನ ಜಯನಗರ 4ನೇ ಹಂತದಲ್ಲಿರುವ ಪ್ರಸಿದ್ಧ ಶ್ರೀ ವಿನಾಯಕ ಸ್ವಾಮಿ ಆಲಯದಲ್ಲಿ ಸ್ವಾಮಿಯ 48ನೇ ವಾರ್ಷಿಕ ಪ್ರತಿಷ್ಠಾಪನಾ ಮಹೋತ್ಸವಗಳನ್ನು 5 ದಿನಗಳ ಕಾಲ ನಯನಾನಂದಕರವಾಗಿ ಆಯೋಜಿಸಲಾಗಿತ್ತು. ಪ್ರಥಮ ಪೂಜಿತನನ್ನ ಆದಿಸೇವಿತನನ್ನ ದರ್ಶಿಸಲು ಸಹಸ್ರೋಪಾದಿಯಲ್ಲಿ ಭಕ್ತಾದಿಗಳು ಆಗಮಿಸಿ ಭಗವಂತನನ್ನ ದರ್ಶಿಸಿ ಭಗವನ್ ಅನುಗ್ರಹಕ್ಕೆ ಪಾತ್ರರಾದರು. ಗಂಗಾ ಪೂಜೆಯಿಂದ ಮೊದಲುಗೊಂಡ 5 ದಿನಗಳ ಕಾಲ ಜರುಗಿದ ಅತ್ಯಂತ ವೈಭವೋಪೇತವಾಗಿ ನೆರವೇರಿಸಲಾದ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಶ್ರೀ ವಿನಾಯಕ ಸ್ವಾಮಿಗೆ ಮಂಗಳ ದ್ರವ್ಯಗಳು, ಪಂಚಾಮೃತ, ಸಿಯಾಳಾಭಿಷೇಕ, ಇಕ್ಷುರಸಧಾರ, ಸುಗಂಧ ದ್ರವ್ಯಗಳು ಹಾಗೂ ಶುಷ್ಕ ಫಲಗಳಿಂದ ಅಭಿಷೇಕವನ್ನು ಜರುಗಿಸಿ ಸುಗಂಧಭರಿತ ಪುಷ್ಪಗಳು ಹಾಗೂ ಸ್ವರ್ಣ ಕವಚ ಅಲಂಕಾರದೊಂದಿಗೆ ದೀಪಾರಾಧನೆಯನ್ನು ಜರುಗಿಸಲಾಯಿತು. ಅಸಂಖ್ಯಾತ ಭಕ್ತಸ್ತೋಮ ಈ ಒಂದು ವಿಶೇಷ ಉಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ಭಗವಂತನ ದರ್ಶನವನ್ನ ಪಡೆದು ಕೃತಾರ್ಥರಾದರು.
ಶ್ರೀ ಸಿದ್ಧಿವಿನಾಯಕ ಸ್ವಾಮಿನಃ ಸಂಪೂರ್ಣ ಕೃಪಾ ಕಟಾಕ್ಷ ಸಿದ್ಧಿ ಅರ್ಥಂಚ 22/5/77ರಿಂದ ಸ್ಥಾಪನೆಗೊಂಡು ಇಲ್ಲಿವರೆಗೂ ತುಂಬ ಭಕ್ತಾದಿಗಳಿಂದ ಸುಸೂತ್ರವಾಗಿ ನಡೆದುಕೊಂಡು ಯಾವುದೇ ಲೋಪದೋಷಗಳು ಬರದಂಗೆ ಪೂಜೆ ಪುನಸ್ಕಾರಗಳು ಮತ್ತು ಹೋಮ ಹವನಾದಿಗಳು ಎಲ್ಲವೂ ನಡೆಯುತ್ತದೆ. ಸಾಕಷ್ಟು ಜನ ಬಂದು ಭಕ್ತಾದಿಗಳು ಎಲ್ಲ ಗುರುಗಳು ಬಂದು ಸ್ವಾಮಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸ್ವಾಮಿಗೆ 21ನೇ ವರ್ಷದಲ್ಲಿ ವಜ್ರ ಕಿರೀಟ ಆಗಿದೆ, 25ನೇ ವರ್ಷ ವಜ್ರ ಕವಚವಾಗಿದೆ. ಈಗ ಸ್ವಾಮಿಗೆ 48 ವರ್ಷ ತುಂಬ ಈ ಸುಸಂದರ್ಭದಲ್ಲಿ ನಿಮ್ಮೆಲ್ಲ ಭಕ್ತರಿಗೂ ಆ ಭಗವಂತ ದೀರ್ಘ ಆಯು ಆರೋಗ್ಯ ಭಾಗ್ಯಾದಿಗಳು ಕೊಟ್ಟು ನಿಮ್ಮನ್ನೆಲ್ಲ ಉತ್ತರೋತ್ತರ ಅಭಿವೃದ್ಧಿಪಡಿಸಲಿ ಅಂತ ಹೇಳ್ಬಿಟ್ಟು ನಾ ಈ ಸುಸಂದರ್ಭದಲ್ಲಿ ಸ್ವಾಮಿಯನ್ನು ಬೇಡುತ್ತೇನೆ. ಮಹಾಲಕ್ಷ್ಮಿ ಅನುಗ್ರಹ ಸಿದ್ಧತ್ತಂಚ ಬೆಂಗಳೂರಿನ ಬನಶಂಕರಿಯ ಪ್ರಯೋಗ್ ಥಿಯೇಟರ್ನಲ್ಲಿ ಬನ್ನಿರಿ ಭಾಮೆಯರೆಲ್ಲ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಚಂಕರ ಅಂದ್ರೆ ಚಂದನ ಕಲಾರಂಗ ಪ್ರಸ್ತುತಿಯ ಸುಮಧುರ ಸುಶ್ರಾವ್ಯವಾದಂತಹ ರಂಗಗೀತೆ ಗಾಯನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ವಿಶೇಷ ದೃಶ್ಯಾವಳಿಗಳನ್ನ ನೋಡಿ ಸಂಭ್ರಮಿಸೋಣ. ಸಹೃದಯ ರಂಗಗೀತಾಸಕ್ತರೆ, ಇಂದಿನ ಈ ಒಂದು ಶುಭ ಸಂಜೆಯಲ್ಲಿ ಚಂಕರ ಈ ಒಂದು ನಾಮಧ್ಯೇಯದ ಮುಖೇನ ರಂಗಗೀತೆಗಳನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಜಾನಪದ, ಸಾಮಾಜಿಕ, ವೃತ್ತಿ ರಂಗಭೂಮಿ, ಹವ್ಯಾಸಿ ರಂಗಭೂಮಿ, ಮಕ್ಕಳ ನಾಟಕ ಹಾಗೂ ಇತರ ನಾಟಕಗಳಲ್ಲಿನ ಪ್ರಾತಿನಿಧಿಕ ಗೀತೆಗಳನ್ನು ಇಂದು ನಾವು ಹಾಡಲಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಚಂಕರ ಚಂದನ ಕಲಾರಂಗ ತಂಡದಿಂದ ರಂಗಗೀತೆಗಳ ಗಾಯನದ ಮುಖೇನ ಕನ್ನಡ ರಂಗಭೂಮಿಯ ಇತಿಹಾಸವನ್ನು ಅವಲೋಕಿಸುವ ಒಂದು ವಿನೂತನ ಕಾರ್ಯಕ್ರಮ ಇದು. ಕನ್ನಡ ರಂಗಭೂಮಿ ಸಹಸ್ರಾರು ವರ್ಷಗಳಿಂದ ಜಾನಪದ ಶೈಲಿಯಲ್ಲಿ ಮತ್ತು ಸಾಹಿತ್ಯಕ ರೂಪ ಪಡೆದುಕೊಂಡು ಹೇಗೆ ಬೆಳೀತಾ ಬಂತು, ವೃತ್ತಿರಂಗಭೂಮಿಯಲ್ಲಿ ಹೇಗೆ ಬೆಳೀತು, ಮಾಡರ್ನ್ ಥಿಯೇಟರ್ ಹೇಗಾಯಿತು ಮತ್ತು ಈಗ ಹೇಗಿದೆ ಅನ್ನುವುದರ ಒಂದು ಅವಲೋಕನ ಈ ಒಂದು ಕಾರ್ಯಕ್ರಮ ಆಗಿದೆ. ಹವ್ಯಾಸಿ ರಂಗಭೂಮಿ, ಜಾನಪದ, ಸಾಮಾಜಿಕ, ವೃತ್ತಿ ರಂಗಭೂಮಿ, ಮಕ್ಕಳ ನಾಟಕ ಹಾಗೂ ಇತರೆ ನಾಟಕಗಳಲ್ಲಿನ ಆಯ್ದ ಗೀತೆಗಳನ್ನೊಳಗೊಂಡ ಸುಮಧುರ ಸುಶ್ರಾವ್ಯವಾದಂತಹ ರಂಗಗೀತೆ ಕಾರ್ಯಕ್ರಮವನ್ನ ಧಾಟು ಪಪೆಟ್ ಥಿಯೇಟರ್ ಸಂಸ್ಥಾಪಕ ನಿರ್ದೇಶಕರು, ಸಂಗೀತ ನಾಟಕ ಅಕಾಡೆಮಿ ಪುರಸ್ಕೃತ ಕಲಾವಿದರು ಪದ್ಮಶ್ರೀ ಅನುಪಮಾ ಹೊಸಕೆರೆ ಅವರ ಗೌರವ ಉಪಸ್ಥಿತಿಯಲ್ಲಿ ಜ್ಯೋತಿ ಪ್ರಜ್ವಲನೆಯ ಮೂಲಕ ಅಧಿಕೃತ ಚಾಲನೆಯನ್ನ ನೀಡಲಾಯಿತು. ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. कायो श्री गौरी करुणालहरी तोयजाक्षी
वैमानिक भामार्चित कोमलकरपादे वैमानिक भामार्चित कोमलकरपादे श्रीमान्वित भूमास्पदे कामितफलदे श्रीमान्वित भूमास्पदे कामितफलदे कायो श्रीगौरी करुणालहरी तोयजाक्षी शङ्करीश्वरी ಇಂದಿನ ವಾರ ಶುಭವಾರ ಇಂದಿನ ತಾರೆ ಶುಭ ತಾರೆ ಇಂದಿನ ಯೋಗ ಶುಭ ಯೋಗ ಇಂದಿನ ಕರ್ಣ ಶುಭ ಕರಣ ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವೂ ಶುಭ ದಿನವೂ ಶುಭ ದಿನವೂ ಬಾ ಸಖಿ ಬೃಂದಾವನಕ್ಕೆ ಬಾ ಸಖಿ ಬೃಂದಾವನಕ್ಕೆ ಆನಂದ ನಿಕೇತನಕ್ಕೆ ಬೇಗ ಬಾ ಸಖಿ ಬೃಂದಾವನಕ್ಕೆ ಆನಂದ ನಿಕೇತನಕ್ಕೆ ಬೇಗ ಬಾ ಸಖಿ ಬೇಗ ಬಾ ಸಖಿ ಬೇಗ ಬಾ ಸಖಿ ಬೃಂದಾವನಕ್ಕೆ ಆಡಿದವರ ಮನವಾ ಬಲ್ಲೆ ನೀಡಿದವರ ನಿಜವಾ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಆಡಿದವರ ಮನವಾ ಬಲ್ಲೆ ನೀಡಿದವರ ನಿಜವಾ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಎನ್ಎಸ್ ಸಮೂಹ ಸಂಸ್ಥೆಗಳ ತಾಂತ್ರಿಕ ಮಹಾವಿದ್ಯಾಲಯವು ಒಂದು. ಇತ್ತೀಚೆಗಷ್ಟೇ ಬೆಂಗಳೂರಿನ ಚನ್ನಸಂದ್ರ ಬಳಿ 21ನೇ ಪದವಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ವಿಶೇಷವಾಗಿ ಅದ್ಧೂರಿಯಾಗಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಆರ್ಎನ್ ಶೆಟ್ಟಿ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿಗಳಾದ ಸನ್ಮಾನ್ಯ ಶ್ರೀ ಸತೀಶ್ ಆರ್ ಶೆಟ್ಟಿರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಲಾಗಿತ್ತು. Keynote speaker at IASTED Asia PS 2013 conference held at Phuket, Thailand. He has over 40 years of experience in teaching, research, innovation and administration. ಆರ್ಎನ್ ಶೆಟ್ಟಿ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿಗಳಾದ ಶ್ರೀ ಸತೀಶ್ ಆರ್ ಶೆಟ್ಟಿರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದ ತಾಂತ್ರಿಕ ಮಹಾವಿದ್ಯಾಲಯದ 21ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಹಾವೇರಿಯ ವಿಶ್ವವಿದ್ಯಾಲಯದ ಗೌರವ ಉಪಕುಲಪತಿಗಳಾದ ಡಾಕ್ಟರ್ ಸುರೇಶ್ ಎಚ್ ಜಂಗಮಶೆಟ್ಟಿರವರ ಮುಖ್ಯ ಉಪಸ್ಥಿತಿಯಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಾದಂಥ ಅಂಕಗಳಿಗಾಗಿ ಪ್ರಶಸ್ತಿ ಪ್ರಮಾಣ ಪತ್ರವನ್ನ ನೀಡಿ ಗೌರವಿಸಲಾಯಿತು.
ಬೆಂಗಳೂರಿನ ಚಿತ್ರಕಲಾ ಪರಿಷತ್ ಆಯೋಜಿಸಿರುವ ನಮ್ಮ ಆರ್ಟ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ 5 ದಿನಗಳ ಪ್ರಪ್ರಥಮ ರಾಷ್ಟ್ರೀಯ ಕಲಾ ಉತ್ಸವಕ್ಕೆ ಅದ್ಧೂರಿ ಚಾಲನೆ ದೊರೆತಿದೆ. ನಮ್ಮ ಆರ್ಟ್ ಬೆಂಗಳೂರು ಅನ್ನೋದು ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಚಿತ್ರಕಲಾ ಪರಿಷತ್ ನಡೆಸ್ತಾ ಇರುವಂಥ ಒಂದು ಪ್ರಯೋಗ. ಇದರಲ್ಲಿ ಸುಮಾರು ರಾಷ್ಟ್ರದ ಹಲವಾರು ರಾಜ್ಯಗಳಿಂದ ಸುಮಾರು 10ಕ್ಕಿಂತ ಹೆಚ್ಚು ರಾಜ್ಯಗಳಿಂದ 100ಕ್ಕಿಂತ ಹೆಚ್ಚು ಆಹ್ವಾನಿತ ಕಲಾವಿದರು ಭಾಗವಹಿಸಿದ್ದಾರೆ. ಇದರಲ್ಲಿ ಆ ಕಲಾವಿದರನ್ನ ಆಹ್ವಾನಿಸಿರುವಂಥದ್ದು, ಅವರಾಗೆ ಬಂದಿರೋವಂಥದ್ದಲ್ಲ. ಇಲ್ಲಿ ಭಾಗವಹಿಸ್ತಿರತಕ್ಕಂಥ ಎಲ್ಲ ಕಲಾವಿದರು ಕೂಡ ತಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ಕಲಾ ಪ್ರಪಂಚದಲ್ಲಿ ಹೊಂದಿರತಕ್ಕಂಥವರೇ ಅವರೆಲ್ಲರೂ ಕೂಡ. ಅವರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಕಲಾ ಪ್ರದರ್ಶನ ಮಾಡಿದಂಥವರು ಕೂಡ ಈ ಕಲಾ ಪ್ರದರ್ಶನಕ್ಕೆ ಬಂದಿದ್ದಾರೆ. ಕರ್ನಾಟಕದ ಕಲಾ ಪ್ರೇಮಿಗಳಿಗೆ ಒಂದೇ ಜಾಗದಲ್ಲಿ 100ಕ್ಕಿಂತ ಹೆಚ್ಚು ಕಲಾವಿದರ ಕಲಾಕೃತಿಗಳನ್ನ ನೋಡುವಂಥ, ಅದನ್ನು ಕೊಳ್ಳುವಂಥ ಒಂದು ಅವಕಾಶ ಇದೆ. ಮಾನ್ಯ ಸಚಿವರು ಶ್ರೀ ಎಚ್.ಕೆ. ಪಾಟೀಲ್ ರವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಚಿತ್ರಕಲೆಗಳನ್ನ ವೀಕ್ಷಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಬಿ.ಎಲ್. ಶಂಕರ್ ರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಶ್ರೀ ಎಸ್.ಎನ್. ಅಗರ್ವಾಲ್ ರವರ ಗೌರವ ಉಪಸ್ಥಿತಿಯೂ ಇತ್ತು. ನಿಮ್ಮ ಚಿತ್ರಕಲಾ ಪರಿಷತ್ತಿನ ಚಿತ್ರಸಂತೆ ಅದು ಕೇವಲ ರಾಷ್ಟ್ರದ ಗಮನ ಸೆಳೆದಿದೆ ಅಂತ ಮಾತ್ರ ಹೇಳೋದಿಲ್ಲ. ನಾನು ಜಾಗತಿಕವಾಗಿ ಆ ಚಿತ್ರಸಂತೆ ಬಗ್ಗೆ ಮಾತನಾಡುವಂಥ ಆ ಚಿತ್ರಸಂತೆಯೊಳಗೆ ನಾವು ಒಂದು ಅರ್ಧ ಕಿಲೋಮೀಟರ್ ಇಲ್ಲಿಂದ ಆ ಕೃಷ್ಣದವರೆಗೆ ಹೋಗುವಾಗ ಏನು ಕಲೆಯಲ್ಲಿ ಅಭಿರುಚಿ ಇಲ್ಲದೆ ಇರೋನು ಈ ವಿಸಿಬಲ್ ಆರ್ಟ್ನೊಳಗೆ ಆಸಕ್ತಿ ಅತ್ಯಂತ ಕಡಿಮೆ ಪ್ರಮಾಣದಾಗಿದ್ದವನು ಸಹಿತ ಪುಲಕಿತನಾಗಿ ಆಶ್ಚರ್ಯಚಕಿತನಾಗಿ ಒಂದು ರೀತಿ ಜೀವನದ ಸಮಾಧಾನವನ್ನು ಪಟ್ಟೆನೋ ಅನ್ನುವ ಭಾವನೆ ಅವನಲ್ಲಿ ಹುಟ್ಟಿ ಬರ್ತದೆ. This is wonderful, this Art Bangalore has been put up such a great effort by Karnataka Chitrakala Parishad, and as I know Karnataka Chitrakala Parishad for many years, this has been recognized as one of the greatest art institution. When it comes to public art gallery, we talk about Lalit Kala Academy, we talk about Academy of Fine Art in Kolkata, and we talk about Jahangir Art Gallery in Mumbai, and then fourth name comes in the mind, that says Karnataka Chitrakala Parishad, where always art fairs happen. It's a happening place. ಚಿತ್ರಸಂತೆಗೆ ಪರ್ಯಾಯವಾಗಿ ಅಥವಾ ಚಿತ್ರಸಂತೆಗೆ ಸೀಮಿತವಾಗಿ ನಾವು ನೋಡೋದಾದರೆ ಕೇವಲ ಎಲ್ಲ ಜನಸಾಮಾನ್ಯರು ಬರ್ತಾರೆ, ಕಲಾಕೃತಿಗಳನ್ನು ಕೊಳ್ತಾರೆ. ಈ ಕಲಾ ಜಗತ್ತಿನಲ್ಲೂ ಕೂಡ ಒಂದು ಬೌದ್ಧಿಕವಾದಂಥ ಜನಸಮುದಾಯ, ಅತ್ಯುತ್ತಮವಾದಂಥ ಕಲಾಕೃತಿಗಳನ್ನು ಕೊಳ್ಳುವಂಥ ಒಂದು ಜನಸಮುದಾಯ ಇರೋದರಿಂದ ಅವರಿಗೆ ಪೂರಕವಾದಂಥ ಒಂದು ಸಂತೆಯನ್ನು ಅಥವಾ ಉತ್ಸವವನ್ನು ಏರ್ಪಡಿಸಬೇಕು ಅನ್ನುವಂಥದ್ದಾಗಿತ್ತು. ನಮ್ಮ ಆರ್ಟ್ ಬೆಂಗಳೂರು ಮೂಲಕ ಮೊದಲ ರಾಷ್ಟ್ರೀಯ ಕಲಾ ಉತ್ಸವವನ್ನು ಚಿತ್ರಕಲಾ ಪರಿಷತ್ತು ಆಯೋಜನೆ ಮಾಡಿದೆ.
ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ.